ನಾವು ಫಲಿಸಿ ಆಶೀರ್ವದಿಸಲ್ಪಟ್ಟು ದಿವ್ಯದಾನ ಹೊಂದಬೇಕೆಂದು ಬಯಸುತ್ತೇವೆ, ಆದರೆ ಅದಕ್ಕೆ ಕಂಡೀಷನ್ಸ್ಗಳಿವೆ. ಆ ಕಂಡೀಷನ್ಸ್ ಏನೆಂದು ನೋಡೋಣ ಬನ್ನಿ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನದಿಂದ, ನಿನ್ನ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೇ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನಮ್ಮ ಜೀವಿತದಲ್ಲಿ ಆಟಂಕಗಳು ತೆಗೆಯಲ್ಪಡಬೇಕಾದ್ರೆ, ಅಡ್ಡಿ ಅಭ್ಯಂತರಗಳು ತೊಲಗಿ ಹೋಗಬೇಕಾದ್ರೆ ದೇವರು ಹೇಳ್ತಾರೆ, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ. ನಮ್ಮಲ್ಲಿ ಕೆಲವರ ಸ್ವಭಾವ ಹೇಗಿರುತ್ತೆ ಗೊತ್ತಾ? ನನ್ನಿಷ್ಟವೇ ಆಗಬೇಕು. ಇದೇ ಸ್ವಭಾವ, ನನ್ನಿಷ್ಟವೇ ಆಗಬೇಕು, ನಾನು ಅಂದ್ಕೊಂಡದ್ದೇ ನಡೆಯಬೇಕು. ಗಂಡನಿಗೂ ಅದೇ ಹಠ, ಹೆಂಡತಿಗೂ ಅದೇ ಹಠ, ಮಕ್ಕಳಿಗೂ ಅದೇ ಹಠ. ನನ್ನಿಷ್ಟವೇ ನಡೆಯಬೇಕು, ನಾನ್ ಕೋರಿಕೊಂಡಂತೆಯೇ ನಡೆಯಬೇಕು. ಯಾವ ವ್ಯಕ್ತಿ ನನ್ನಿಷ್ಟವೇ ಆಗಬೇಕು, ನನ್ನಿಷ್ಟವೇ ನೆರವೇರಬೇಕು ಅನ್ನುತ್ತಾನೋ ಆ ವ್ಯಕ್ತಿಯ ಜೀವಿತದಲ್ಲಿ ಎಲ್ಲವೂ ಆಟಂಕವಾಗಿಯೇ ಇರ್ತವೆ, ಎಲ್ಲವೂ ಅಡ್ಡತಡೆಗಳೇ ಇರ್ತವೆ. ಈ ದಿನ ನಿಮ್ಮ ಇಷ್ಟ ನಮ್ಮ ಇಷ್ಟ ಅಲ್ಲ ನೆರವೇರಬೇಕಾದದ್ದು, ದೇವರ ಇಷ್ಟವೇ ನಿಮ್ಮ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರುವುದೇ ನಮಗೆ ಆಶೀರ್ವಾದ. ಬೈಬಲ್ ಹೇಳುತ್ತದೆ, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆಗ ನಿನ್ನ ಮಾರ್ಗಗಳೆಲ್ಲ ಸರಾಗವಾಗುವವು. ಮಾರ್ಗಗಳು ತೆರೆಯಲ್ಪಡಬೇಕಾದರೆ, ಜಯಕರವಾದ ಜೀವಿತ ನೀವು ಜೀವಿಸಬೇಕಾದರೆ, ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವದಿಸಬೇಕಾದರೆ ಒಂದೇ ಒಂದು ಮಾರ್ಗ, ಸಂಪೂರ್ಣವಾಗಿ ನಿಮ್ಮ ಹೃದಯವನ್ನು ಕರ್ತನಿಗೆ ಅರ್ಪಿಸಿಕೊಡಿರಿ. ಪರಿಪೂರ್ಣವಾಗಿ ನಿಮ್ಮ ಜೀವಿತ ದೇವರಿಗೆ ಅರ್ಪಿಸಿಕೊಡಿರಿ. ಫಲಿತವಾಗಿ ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಮಾರ್ಗ ತೆರೆಯುತ್ತಾರೆ. ಉದ್ಯೋಗದ ವಿಷಯದಲ್ಲಿ ಮಾರ್ಗಗಳೆಲ್ಲ ಮುಚ್ಚಿ ಹೋಗಿರ್ಬೋದು. ಈ ಕಂಪ್ನಿಗೆ ಹೋದ್ರಿ ಮಾರ್ಗ ಮುಚ್ಚೋಯ್ತು, ಆ ಕಂಪ್ನಿಗೆ ಹೋದ್ರಿ ಮಾರ್ಗ ಮುಚ್ಚೋಯ್ತು. ಎಲ್ಲಿಗೆ ಹೋದ್ರೂ ಕೂಡ ಬಾಗಿಲು ಮುಚ್ಚಾಕ್ತಿದ್ದಾರೆ. ಯಾವ ಕೆಲಸ ಮಾಡಿದ್ರೂ ಕೂಡ ಬಾಗಿಲು ಮುಚ್ಚಲ್ಪಡ್ತಿವೆ. ಎಲ್ಲಿಯೂ ನಿಮಗೆ ಮಾರ್ಗ ಕಾಣಿಸ್ತಾ ಇಲ್ಲ. ಬದುಕುವುದಕ್ಕಾಗಿಯೂ ಮಾರ್ಗ ಕಾಣಿಸ್ತಾ ಇಲ್ಲ. ಸಂಪಾದನೆಗೆ ಮಾರ್ಗ ಕಾಣಿಸ್ತಾ ಇಲ್ಲ. ಲಾಭ ಹೊಂದಿಕೊಳ್ಳುವ ಮಾರ್ಗ ಕಾಣಿಸುತ್ತಾ ಇಲ್ಲ. ಉದ್ಯೋಗ ಹೊಂದಿಕೊಳ್ಳುವ ಮಾರ್ಗ ಕಾಣಿಸ್ತಾ ಇಲ್ಲ. ಸುಖವಾಗಿ ಜೀವಿಸೋಣ ಅಂದ್ರೆ ಮಾರ್ಗ ಕಾಣಿಸ್ತಾ ಇಲ್ಲ. ಮಕ್ಕಳನ್ನು ಚೆನ್ನಾಗಿ ಓದಿಸೋಣ ಅಂದ್ರೆ ಮಾರ್ಗ ಕಾಣಿಸ್ತಾ ಇಲ್ಲ. ಹೆಂಡತಿಯನ್ನು ಸಂತೋಷಪಡಿಸೋಣ ಅಂದ್ರೆ ಮಾರ್ಗ ಕಾಣಿಸ್ತಾ ಇಲ್ಲ. ಕಾರಣ ಗೊತ್ತಾ? ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸ್ತಾ ಇದ್ದೀರಿ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುವವರೆಗೂ ನಿಮ್ಮ ಜೀವಿತದಲ್ಲಿ ನೀವು ಎಷ್ಟೇ ಹುಡುಕಿದ್ರೂ ಸಹ ಮಾರ್ಗಗಳು ಕಾಣಿಸಿಕೊಳ್ಳುವುದೇ ಇಲ್ಲ ಪ್ರಿಯರೇ. ಅದಕ್ಕಾಗಿಯೇ ಬೈಬಲ್ ಹೇಳ್ತದೆ, ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ದೇವರ ಚಿತ್ತಕ್ಕೆ ವಿಧೇಯನಾಗು. ಅವಾಗ, ಯಾವಾಗ? ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಟ್ಟಾಗ, ನನ್ನ ಇಷ್ಟವಲ್ಲ ದೇವರೇ, ನಿಮ್ಮ ಇಷ್ಟವೇ ನನ್ನ ಜೀವಿತದಲ್ಲಿ ನೆರವೇರಬೇಕು ದೇವರೇ ಎಂದು ಒಪ್ಪಿಕೊಂಡಾಗ ಏನಾಗ್ತದಂತೆ? ಆತನು ನಿಮ್ಮ ಮುಂದೆ ಮಾರ್ಗಗಳನ್ನು ಸರಾಗ ಮಾಡ್ತಾರೆ. 2ನೇದು 7ನೇ ವಚನ, ಯೆಹೋವನಿಗೆ ಭಯಪಟ್ಟು ಕೆಟ್ಟತನವನ್ನು ತೊರೆದು ಬಿಡು. ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಕೆಟ್ಟತನ ಇದೆ, ಒಪ್ಪಿಕೊಳ್ತೀರೋ ಇಲ್ಲವೋ? ನಮ್ಮಲ್ಲಿ ಯಾರು ಕೂಡ ಮೇಲಿನಿಂದ ಉದುರಿ ಬಂದವರಲ್ಲ. ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಕೆಟ್ಟತನ ಇದೆ. ಆ ಕೆಟ್ಟದೇನೆಂದು, ಮಾಡುವ ಕೆಟ್ಟ ಕೆಲಸವೇನೆಂದು, ಇರುವ ಕೆಟ್ಟ ಆಲೋಚನೆಗಳೇನೆಂದು, ನೋಡುವ ಕೆಟ್ಟ ನೋಟ ಎಂಥದೆಂದು, ಆಡುವ ಕೆಟ್ಟ ಮಾತೇನೆಂದು ನಿಮಗೆ ಗೊತ್ತಿಲ್ಲವೋ? ನಿಮಗೆ ಬಹಳ ಚೆನ್ನಾಗಿ ಗೊತ್ತು. ಈ ದಿನ ಪ್ರತಿಯೊಬ್ಬರಿಗೂ ಬೇಕಾಗಿದ್ದೇನೆಂದರೆ ಆರೋಗ್ಯ. ಯಾಕೆಂದರೆ ಆರೋಗ್ಯವೇ ಮಹಾ ಭಾಗ್ಯ. ಚಿಕ್ಕ ಮಕ್ಕಳು ಮೊದಲುಗೊಂಡು ವೃದ್ಧಾಪ್ಯಕ್ಕೆ ಬಂದವರೆಲ್ಲರೂ ಸಫರ್ ಆಗ್ತಿದ್ದಾರೆ ಪ್ರಿಯರೇ. ಅನಾರೋಗ್ಯದಿಂದ ಸಫರ್ ಆಗ್ತಿದ್ದಾರೆ. ವಯಸ್ಸು ಜಾಸ್ತಿ ಆಗುವಾಗ ಸಹಜವಾಗಿ ಅನಾರೋಗ್ಯಗಳು ಬರ್ತವೆ. ದೇವರು ಪರೀಕ್ಷಿಸುವ ಸಮಯದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ದೇವರು ಅನಾರೋಗ್ಯ ಅನುಮತಿಸ್ತಾರೆ. ಯೋಬನಿಗೆ ಹಾಗೇ ಅನುಮತಿಸಿದ್ರು. ದೇವರು ತನ್ನ ಮಹಿಮೆಗೋಸ್ಕರ ಲಾಜರನ ಜೀವಿತದಲ್ಲಿ ಮರಣವನ್ನು ಕೂಡ ಅನುಮತಿಸಿದ್ರು. ಆದರೆ ಎಲ್ಲರ ವಿಷಯದಲ್ಲಿ ಹಾಗಿರಲ್ಲ. ಬೈಬಲ್ ಹೇಳುತ್ತದೆ, ನಿನ್ನ ಕೆಟ್ಟತನವನ್ನು ತೊರೆದು ಬಿಡು, ಅವಾಗ ನಿನ್ನ ದೇಹಕ್ಕೆ ಆರೋಗ್ಯ ಉಂಟಾಗುತ್ತೆ, ನಿನ್ನ ಎಲುಬುಗಳಿಗೆ ಬಲವು ಅನುಗ್ರಹಿಸಲ್ಪಡುತ್ತೆ ಎಂದು ವಾಕ್ಯ ಹೇಳುತ್ತೆ ಅಲ್ಲವೋ? ಓದೋಣ ಬನ್ನಿ. ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನೂ ತೊರೆದು ಬಿಡು, ಆಗ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ನಿನ್ನ ಎಲುಬುಗಳಿಗೆ ಸಾರವು ಉಂಟಾಗುವವು. ಆರೋಗ್ಯದಿಂದಿರಬೇಕೆಂದು ಬಯಸುತ್ತಾ ಇದ್ದೀರಾ ಸಹೋದರ ಸಹೋದರಿಯರೇ? ಜಿಮ್ಗೆ ಹೋಗಿ. ಎಲ್ಲಿಗೆ ಹೋಗಬೇಕು? ಜಿಮ್ಗೆ ಹೋಗಬೇಕು. ಬಹಳ ಎಕ್ಸಸೈಸ್ ಮಾಡಿ ಆರೋಗ್ಯವಾಗಿರ್ತೀರಿ ಎಂದು ಹೇಳಿದ್ದನ್ನು ಕೇಳಿದ್ದೀರಲ್ಲವೇ? ಜಿಮ್ಗೆ ಹೋಗುತ್ತಾ ಚೆನ್ನಾಗಿ ಎಕ್ಸಸೈಸ್ ಮಾಡುವಂಥವರು ಹಾರ್ಟ್ ಅಟ್ಯಾಕ್ ಆಗಿ ಮರಣ ಹೊಂದಿರುವ ಸಂಗತಿಗಳನ್ನೆಲ್ಲ ಕಿವಿಯಾರೆ ಕೇಳಿದ್ದೇವೆ. ಆರೋಗ್ಯ ವಿಷಯದಲ್ಲಿ ಬಹು ಜಾಗ್ರತೆ ವಹಿಸಿಕೊಂಡಿರುವವರ ಪ್ರಾಣ ಹೋಗಿರುವ ವಿಷಯಗಳು ಕೂಡ ಬಹಳಷ್ಟು ಕೇಳಿದ್ದೇವೆ. ನಿಮ್ಮ ಆರೋಗ್ಯ, ನಿಮ್ಮ ಆಯುಷು
ನನ್ನ ಕರ್ತನಾದ ಯೇಸು ಕ್ರಿಸ್ತನ ಕೈಯಲ್ಲಿವೆ. ನೀವು ಆರೋಗ್ಯವಾಗಿರಬೇಕಾದ್ರೆ ನಿಮ್ಮ ಜಾಗ್ರತೆ ನೀವು ವಹಿಸಬೇಕು. ಕಂಡಿದ್ದೆಲ್ಲ ತಿನ್ನುವುದಾದರೆ, ಕಂಡಾಗೆಲ್ಲ ಮಲಗಿದ್ರೆ ನಡೆಯೋದಿಲ್ಲ. ಬಾಡಿಗೆ ಸ್ವಲ್ಪ ಎಕ್ಸಸೈಸ್ ಬೇಕು. ಸ್ವಲ್ಪ ನಡೆಯಬೇಕು, ಸ್ವಲ್ಪ ಓಡಬೇಕು, ಬೇಕಾದಷ್ಟೇ ತಿನ್ನಬೇಕು. ಇವೆಲ್ಲ ವಿಷಯಗಳಲ್ಲಿ ಜಾಗ್ರತೆ ತೆಗೆದುಕೊಳ್ಬೇಕು. ಆದರೆ ಇವೆಲ್ಲವುಗಳಿಗಿಂತಲೂ ಮಿಗಿಲಾಗಿ ಬೈಬಲ್ ಹೇಳುತ್ತದೆ, ಕೆಟ್ಟತನವನ್ನು ತೊರೆದು ಬಿಡಬೇಕು. ಅದೇ ಆರೋಗ್ಯಕ್ಕೆ ಸೂತ್ರ. ಕೇಳಿ ಪ್ರಿಯರೇ, ನಾವು ಆರೋಗ್ಯವಾಗಿರಬೇಕಾದ್ರೆ ಬೈಬಲ್ ಹೇಳುತ್ತೆ, ನೀವು ಮಾಡ್ತಿರುವ ತಪ್ಪು ಕೆಲಸಗಳನ್ನು ಬಿಟ್ಟು ಬಿಡಿರಿ. ಅವಾಗಲೇ ನಿಮ್ಮ ದೇಹಕ್ಕೆ ಆರೋಗ್ಯವು, ನಿಮ್ಮ ಎಲುಬುಗಳಿಗೆ ಸಾರ ಉಂಟಾಗುತ್ತೆ. ಮುಚ್ಚಿರುವ ಮಾರ್ಗಗಳು ತೆರೆಯಲ್ಪಡಬೇಕಾದರೆ ಸಂಪೂರ್ಣವಾಗಿ ನಿಮ್ಮ ಜೀವಿತ ದೇವರಿಗೆ ಅರ್ಪಿಸಿಕೊಡಿರಿ. ಒಳ್ಳೆ ಆರೋಗ್ಯ ಹೊಂದಿಕೊಳ್ಳಬೇಕಾದ್ರೆ ನೀವು ಮಾಡುತ್ತಿರುವ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಬಿಡಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಇಷ್ಟಾನುಸಾರವಾಗಿ ಮದುವೆ ಆಗುವುದಾದರೆ ಆ ಮದುವೆ ಸಂಬಂಧ ಒಡೆದುಹೋಗುತ್ತೆ. ನಿಮ್ಮ ಚಿತ್ತಾನುಸಾರವಾಗಿ ವಿವಾಹ ಮಾಡಿಕೊಳ್ಳುವುದಾದರೆ ಆ ವಿವಾಹ ನಿಲ್ಲುತ್ತದೆ. ಗಂಡ ಹೆಂಡತಿಯಾಗಿರ್ಬೋದು, ಮನೆಯಲ್ಲಿರುವಂಥವರಾಗಿರ್ಬೋದು, ಕೋಪತಾಪ ಇದ್ದಾಗಿಯೂ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಆ ಕೋಪವನ್ನು ಬಿಟ್ಟು ಬಿಡಬೇಕು. ಮಾರ್ಗಗಳು ತೆರೆಯಲ್ಪಡಬೇಕಾದರೆ ಸಂಪೂರ್ಣವಾಗಿ ನಿಮಗೆ ವಿಧೇಯರಾಗಬೇಕು. ಆರೋಗ್ಯವನ್ನು ಹೊಂದಿಕೊಳ್ಳಬೇಕಾದರೆ ಕೆಟ್ಟತನವನ್ನು ಬಿಟ್ಟು ಬಿಡಬೇಕು. ನಮ್ಮ ಆದಾಯ ಹೆಚ್ಚಾಗಬೇಕಾದರೆ ನಮ್ಮ ಆದಾಯದ ಪ್ರಥಮ ಫಲವನ್ನು, ನಮ್ಮ ಆಸ್ತಿಯಲ್ಲಿ ಒಂದು ಭಾಗ ನಿಮಗೆ ಕೊಡಬೇಕು. ನಮ್ಮ ಕುಟುಂಬ ಕೆಡವಲ್ಪಡದೆ ಇರಬೇಕಾದರೆ ನಿಮ್ಮ ಪ್ರೀತಿ ನಮ್ಮ ಮಧ್ಯದಲ್ಲಿ, ನಮ್ಮ ಮನೆಯಲ್ಲಿ ನಿತ್ಯವೂ ಇರಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.